ಹೋಗಿದ್ದೀರಾ? ಹ್ಞೂ ಕಣಪ್ಪ ಹೋಗಿದ್ದೆ. ಯಾವಾಗ ಬಂದೆ? 4 ಗಂಟೆಗೆ ಬಂದೆಪ್ಪ. ಚೆನ್ನಾಗಿ ಓದ್ತಾ ಇದ್ದೀನೋ? ಹ್ಞೂ ಕಣಪ್ಪ ಓದ್ತಾ ಇದ್ದೀನಿ. ಚೆನ್ನಾಗಿ ಓದ್ಬೇಕು. ಇದೆಲ್ಲ ಮಾಡೋದು ಯಾರಿಗಾಗಿ ಹೇಳು? ನಿನಗಾಗಿ. ಚೆನ್ನಾಗಿ ಓದ್ಬೇಕು, ಬರೀಬೇಕು. ರಾಮ ಶಂಕರ ಪರಮಾತ್ಮ. ತಗೊಂಬರ ಏನ್ ಮಾಡಿದೀವಿ ಊಟಲೇ? ಒಟ್ಟಷ್ಟು ಸಾಕಾಗ್ಬಿಡೋದಪ್ಪ. ಏನ್ ಮಾಡೋದು? ಬೆಳಗಿಂದ ಆ ಬದುಕು ಈ ಬದುಕು ಅಂತ ಅವನು ಮೇಸ್ರಿ ಬೆಳಗಿಂದ ಅವನು ತೋರ್ಸಿಟ್ಟೆಲ್ಲ ಮಾಡಿ ಬಂದಿದ್ದೀನಿ. ಯಾಕೆ ಅಡಿಗೆ ಮಾಡಿದ್ದೇನೆ ನಾನು ಇನ್ ಮುಂದೆ ಯಾವ ಅಡಿಗೆನೂ ಮಾಡಲ್ಲ, ಏನು ಮಾಡೋದಿಲ್ಲ. ನಾನು 45 ವರ್ಷದಿಂದ ಮಾಡಿ ಮಾಡಿ ನನ್ನ ಕೈಯೆಲ್ಲ ಸೌದೋಗಿವೆ. ಗಂಗ್ಲಾಗ ಬೆಳಗಿ ಇಟ್ಟು ಮಾಡಿಕ್ಕಿ ಅವ್ನ ಸ್ಕೂಲಿಗೆ ಕಳ್ಸಿ ನಿನ್ಗೆ ಮಾಡಿಕ್ಕಿ ನನಗೂ ಸಾಕ್ಬೇಕಾಗೋಗಿದೆ. ಇನ್ನು ಮುಂದೆ ನಾನು ಯಾವ ಅಡಿಗೆನೂ ಮಾಡಲ್ಲ. ನೀವು ಮಾಡಿಕ್ಕಿ ನಾನು ಉಂಡು ಆರಾಮಾಗಿ ಕೂಕೊಂಡು ನಾನು ಟಿವಿ ನೋಡ್ಕೊಂಡು ಕೂಕೊಂತೀನಿ ಅಷ್ಟೇನೆ. ನಾನು ಯಾವ ಅಡಿಗೆನೂ ಮಾಡಲ್ಲ, ಏನೂ ಇಲ್ಲ. ಅದೇನೆ ಇದು ಅಕ್ಕಿ ತಂದು ಸುರಿದಿದೆಯಲ್ಲೇ? ಬೆಳಗಿಂದ ನಾ ಬದುಕು ಮಾಡಿ ಬಂದಿರೋ ಅಕ್ಕಿ ತಂದು ಸುರಿದಿದೆಯಲ್ಲೇ? ಇದೇನೆ ಈ ಹೊಸ ಅವತಾರ? ಇದನ್ನ ಯಾವಾಗ ಕಲ್ತ್ಕೊಂಡೆ ಲೇ? ಅಲ್ವೇ, ನಾನು ಅಡಿಗೆನು ಮಾಡಿಕ್ಕಿ ಹೋಗಿ ಆಚೆಗಡೆ ದುಡ್ಕೊಂಬಂದು ನಿನ್ಗೆ ಅಡಿಗೆ ಮಾಡಿಕ್ತೀನಿ ಅಂತ ಹೇಳಿದ್ದೀನಿ. ಎಲ್ಲಾ ಮನೆಗೂ ಯಾರು ಅಡಿಗೆ ಮಾಡೋರು? ಹೆಂಗಸ್ ಅಡಿಗೆ ಮಾಡ್ತಾರ, ಗಂಡಸ್ ಅಡಿಗೆ ಮಾಡ್ತಾರ. ಗಂಡಸ್ ಹೋಗಿ ತಗೊಂಬಂದ್ ಹಾಕೋದು, ಹೆಂಗಸ್ ಎಲ್ಲ ಮಾಡ್ಬೇಕಾಗಿರೋದು ನಿಂದು. ಅಡಿಗೆ ಮಾಡ್ಬೇಕಾದ್ದು ಅದೇ ಇವತ್ತು ಹೊಸ್ತಾಗಿ ಹೇಳ್ತೀಯಲ್ಲ, ಹೊಸ್ತಾನು ಮಾಡಿದ್ಯಲ್ಲೇ? ಯಾಕೆ ನಾನು ಇಷ್ಟು ವರ್ಷ 45 ವರ್ಷದಿಂದ ಮಾಡಿಕ್ಕಿಲ್ವಾ? ಇನ್ನು ಮಾಡಿಕಟ್ ನಮ್ ಕೈಗೆ ಆಗೋದಿಲ್ಲ. ನನಗೂ ಸಾಕಾಗೋಗಿದೆ. ಕೈಯೆಲ್ಲ ಸೌದು ಗಂಗಾ ಬೆಳಗಿ ಇವನಿಗೆ ಕಳ್ಸಿ ನಿನಗೆ ಮಾಡಿಕ್ಕಿ ಎಲ್ಲ ನನಗೂ ಸಾಕಾಗಿದೆ. ಇನ್ನು ನಾನು ಯಾವ ಅಡ್ಗೆನು ಮಾಡೋದು, ನೀವು ಮಾಡಿಕ್ರಿ. ನನಗೂ ನಾನು 45 ವರ್ಷದಿಂದ ದುಡ್ದು 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 ನನ್ನ ಕೈ ಸೌದೋಗ್ಯ ನೋಡಿ ಈ ಸಂಸಾರಕ್ಕೆ. ನಾವು ನೀನು ಅಡಿಗೆ ಮಾಡಿದ್ರೆ ದುಡ್ದ ಮುಂದೆ ಕೆಲವು ಅಡಿಗೆ ಮಾಡ್ಕೊಂಡು ಉಣ್ಣ ನೀನು ಇದ್ರ ಎಲ್ಲಿ ಉಂಟಿದ್ದೆ ನೀನು? ಏನ್ ಕೆಲಸ ಮಾಡ್ತಾ ಇದ್ದೆ? ನೋಡ ಗಂಗಾ ಚೊಂಬು ಬಿದ್ದವ್ ಯಾಕಿದ್ದೀನಿ ಬೆಳಗ್ಗೆ ಗಂಗಾ ಚೊಂಬ್ ಬೆಳಗ್ಬೇಕು, ಬಟ್ಟೆ ಹಿಂಡ್ಬೇಕು. ನೀನು ಬಟ್ಟೆ ಹಿಂಡಿ ಗಂಗಾ ಚೊಂಬ್ ಬೆಳಗ್ಗೆ ಬಟ್ಟೆ ತನಗೆಲ್ಲ ಮೇಲೆ ಒಣಗಾಕ್ಬಿಟ್ಟು ಬಂದು ನೀನು ನಿಮ್ಮ ಅಪ್ಪ ತಂದಿಕ್ಕಿದ್ ಅಡಿಗೆ ಮಾಡ್ರಿ. ನಾನು ಕೂಕೊಂಡು ಉಂತೀನಿ. ನನ್ನ ಅಡಿಗೆ ನಿಮ್ ಇಬ್ಬರಿಗೂ ನಾನು ಮಾಡಿಕ್ಕಲ್ಲ ಗೊತ್ತಾಯ್ತೇನೋ? ಅಮ್ಮ, ನಾವು ಹೊರಗಡೆ ಹೋಗಿ ಕೆಲಸ ಮಾಡೋದು. ನಾವು ಗಂಡಸರು, ನಾವು ಅವನ್ನ ಮಾಡಕ್ಕಾಗುತ್ತಾ? ನಾನೇನಿದ್ರು ಸ್ಕೂಲಿಗೆ ಶಾಪ್ ಕಾಲೇಜ್ ಹೋಗೋದು. ಅಪ್ಪ ಏನಿದ್ರು ದುಡ್ಕೊಂಡ್ಬಂದು ಹಾಕೋದಷ್ಟೇ. ನಾನು ಅವೆಲ್ಲ ಮಾಡಿದ ಯಾರ ಮನೆ ಆದ್ರೂ ಇದು ಗಂಗಾ ತಳ್ಳಿ ಅದನ್ನ ನಡೆಸಿ ಇದನ್ನ ಮಾಡಿ ಅಂತ ಹೇಳೋರಮ್ಮ, ಗಂಡ್ಮಕ್ಳಿಗೆ ಹೇಳೋರಮ್ಮ. ಅವೆಲ್ಲ ನಾನ್ ಮಾಡಲ್ಲಪ್ಪ. ಅದು ಗಂಡಸ್ರು ಯಾರನ್ನ ಈ ಬದುಕು ಮಾಡ್ತಾರೆ? ಅಡಿಗೆ ಮಾಡೋ ಜವಾಬ್ದಾರಿ ಹೆಂಗಸರ್ದು. ದುಡ್ಕೊಂಡ್ ಬಂದಾಗ ನಮ್ದು. ಏನೋ ನೀನ್ ಮಾಡ್ತೀರೋ ಬದುಕ? ತೊಳಿತೇನೋ? ಇಲ್ಲಪ್ಪ, ನಾನು ಕೆಲಸ ಮಾಡಲ್ಲ. ಇಷ್ಟಿಂತ ನಾನು ನಿಮಗೆ ಮಾಡಿದ್ದೀವಿ. ಅಪ್ಪ ಮಗನಿಗೆ ಯಾಕೆ ಮಾಡೋದಿಲ್ಲ? ಯಾರ ಮನೆಗೆ ಗಂಡು ಮಕ್ಳು ಮಾಡಲ್ವಾ? ಗಂಡ ತೊಂಡೆಲ್ಲ ಬೆಳಗು. ನಿಮ್ಮ ಅಪ್ಪ ತಂದಾಗ ಅಡಿಗೆ ಮಾಡಿ ನಾನು ಕೂಕೊಂಡು ಉಂಟಿ. ನಾನು ಇಷ್ಟಿಂತಕ ಮಾಡಿಕ್ಕಿವ, ನೀವು ಕೂಕೊಂಡು ಉಣ್ಲಿಲ್ವಾ? ಅಯ್ಯಮ್ಮ, ಇದು ತೋರ್ಸಡಿಯಮ್ಮ, ನಾನು ನೋಡ್ತೀನಿ. ಯಾರ ಮನೆಗೂ ಮಾಡಲ್ಲ ಕಣಮ್ಮ. ಗಂಡಸರು ಕೆಲಸ ತೋರಿಸ್ತದೆ, ಇದು ಹೆಣ್ಮಕ್ಳು ಮಾಡೋದು ಅಷ್ಟೇ ಕಣಮ್ಮ. ನಾನು ಕೆಲಸ ಮಾಡಲ್ಲಪ್ಪ. ನಾನು ಮಾಡಲ್ಲ ಕಣ. ನಾನು ಯಾವ ಕೆಲಸನೂ ಮಾಡಲ್ಲ, ಅಡಿಗೆನೂ ಮಾಡಲ್ಲ, ಏನು ಮಾಡಲ್ಲ. ನೀವು ಮಾಡಿಕ್ಕಿರೆ ನಾನು ಮುಂದೆ ಸುಮ್ಮನೆ ಕೂಕೊಂತೀನಿ ಅಷ್ಟೇನೆ. ನನ್ನ ಯಾಕೆ ಅಡಿಗೆ ಮಾಡಲ್ಲ ಅಂದ್ರೆ ಮಾಡಲ್ಲ. ನಡೀಲಿ, ಈ ತಟ್ಟೆ ತುಂಬ ತೊಳ್ಕೊಂಡ್ ಹೋಗಲೇ. ನಾನು ಅಡಿಗೆ ಮಾಡ್ತಿರ್ಲಿ. ಹೋಗಲೆ, ಇಬ್ರು ಉಣ್ಣನ. ಹೋಗಲೆ ಅಡಿಗೆ ಮಾಡೋಣ. ಏನಪ್ಪ ಮಾಡೋದು? ಕೈ ಹಾಕೋ ಸುಡ್ತದ ಕಣಪ್ಪ. ಸುಡ್ತದ ಕಣ. ಎಲ್ಲ ಚೆನ್ನಾಗಿ ತೊಳೆಯಲ್ಲ. ಅದೇ ನಾವಿಬ್ರೇ ಮಾಡ್ಕೊಂಡು ಉಣ್ಕೊಳ. ಅವ್ಳು ಇಗ್ ಮಾಡ್ಕೊಳ ಇವತ್ತಲೇ. ನಾವೇ ಮಾಡ್ಕೊಂಡು ಉಣ್ಣನ್ ಕಾಳ. ಇನ್ ಮುಂದೆ ಸಾಕಳ. ಆಯ್ತು.